ಮೋದಿ ಹೊಸ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳಿಗಾಗಿ ಚೌಕಾಸಿ ಶುರುವಾಗುತ್ತೆ. ಖಾತೆಗಳಿಗಾಗಿ ಚೌಕಾಸಿಯನ್ನ ಈಗಾಗಲೇ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಶುರು ಮಾಡಿದ್ದಾವಂತೆ. ಯಾವ್ಯಾವ ಖಾತೆ? ಅಫ್ಕೋರ್ಸ್ ದೊಡ್ಡ ಖಾತೆ ಮೇಲೆ ಎಲ್ಲರ ಕಣ್ಣಿದೆ. ಹಣಕಾಸು ಆಗಿರಬಹುದು, ರೈಲ್ವೆ ಖಾತೆ ಸೇರಿದಂತೆ ಪ್ರಮುಖ ಖಾತೆಗಳಿಗಾಗಿ ಚೌಕಾಸಿ ನಡೀತಾ ಇದೆ. ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂತಹ ಟಿಡಿಪಿ ಹಾಗೂ ಜೆಡಿಯು ಪಕ್ಷ. ಆದರೆ ಕೆಲವು ಖಾತೆಗಳನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಒಪ್ತಾ ಇಲ್ಲ. ಇಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡುವಂತಹ ಪ್ಲಾನ್ ಮತ್ತು ನಿರ್ಧಾರ ಈ ಜೆಡಿಯು ಮತ್ತು ಟಿಡಿಪಿ ಪಕ್ಷ ಮಾಡಿರುವಂಥದ್ದು. ಸೊ ಹಾಗಾಗಿ ಪ್ರಧಾನಿ ಹುದ್ದೆಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ, ಪ್ರಧಾನಿ ಮೋದಿನೇ ಮುಂದುವರಿಲಿ ಅನ್ನುವಂತಹ ಮಾತನ್ನ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲ ಆದ ನಂತರ ಅವರ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ, ದೊಡ್ಡ ಖಾತೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಎನ್ಡಿಎ ಸರ್ಕಾರದ ಸಂಪುಟ ಸ್ಥಾನಕ್ಕಾಗಿ ಚೌಕಾಸಿ ಈಗಾಗಲೇ ಆರಂಭ ಆಗಿದೆ. ಪ್ರಮುಖ ಖಾತೆಗಳ ಮೇಲೆ ಟಿಡಿಪಿ ನಾಯಕರು ಹಾಗೂ ಜೆಡಿಯು ನಾಯಕರು ಪಕ್ಷದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಪ್ರಧಾನಿ ಅವರನ್ನ, ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನಮಗೆ ಯಾವುದೇ ಆಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ನಿನ್ನೆಯ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಲಾಗಿದೆ. ಅಟ್ಲೀಸ್ಟ್ ಇರುವಂತಹ ದೊಡ್ಡ ಖಾತೆ ಕೂಡ ನಮ್ಮ ಪಾಲಾಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅವ್ರದ್ದಾಗಿದೆ. ಹಣಕಾಸು ಖಾತೆ ಆಗಿರಬಹುದು, ರಕ್ಷಣಾ ಖಾತೆ ಆಗಿರಬಹುದು, ವಿದೇಶಾಂಗ ಖಾತೆ ಆಗಿರಬಹುದು, ಗೃಹ ಇಲಾಖೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ. ರೈಲ್ವೆ ಖಾತೆ ಮೇಲೆ ಜೆಡಿಯು ಕಣ್ಣಿಟ್ಟ ಇದೆ. ಇನ್ನು ಹಣಕಾಸು ಖಾತೆ ಮೇಲೆ ಟಿಡಿಪಿ ಕಣ್ಣು ಬೀರಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ತಮ್ಮ ರಾಜ್ಯಗಳ ಅಭಿವೃದ್ಧಿಗಾಗಿ ಈ ಖಾತೆ ಮೇಲೆ ಜೆಡಿಯು ಪಕ್ಷ ಹಾಗೂ ಟಿಡಿಪಿ ಪಕ್ಷ ಚಿತ್ತವನ್ನ ನೆಟ್ಟಿದೆ. ಆದರೆ ಕೆಲ ಖಾತೆಗಳನ್ನ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ನವರು ಕೂಡ ಒಪ್ತಾ ಇಲ್ಲ. ರೈಲ್ವೆ, ಐಟಿ ಖಾತೆ ತಮ್ಮ ಬಳಿ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ಲಾನ್ ಮಾಡಿದ್ದಾರಂತೆ. ತದನಂತರದ ಬೆಳವಣಿಗೆ ಏನೇನಾಗುತ್ತೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್. ಕಾದ್ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.